ನೀವು ಯಾಲಕ್ಕಿಯಲ್ಲಿ ಒಂದು ರೈತರು ಒಂದು ಎಕರೆಯಲ್ಲಿ ಬೆಳೆದ್ರೆ ಎಷ್ಟು ಆದಾಯ ಮಾಡ್ಬೋದು ಸರ್? ನೀವು ಒಂದು ಲೋಯೆಸ್ಟ್ ಅಂದರೆ ಸರ್ ಲೋಯೆಸ್ಟ್ ಅಂದರೆ ಒಂದು ಗಿಡಕ್ಕೆ ನಾವು ಚೆನ್ನಾಗಿ ಪರವಾಗಿಲ್ಲ ಮಾಡಿದ್ದೀವಿ ಅಂತಂದ್ರೆ 1 kg ಬರುತ್ತೆ. 1 kg ಅಂದರೆ ಇವತ್ತು 2,500 3,000 ಲೆಕ್ಕ ಹಾಕೊಂಡ್ರು ನಮ್ಗೆ ಒಂದು ಗಿಡ ಒಂದು 500 ಗಿಡ ಐತೆ ಅಂದರೆ ಒಂದು 10-15 ಲಕ್ಷ ಬರುತ್ತೆ. ನಾವು ಚಕ್ಕೆನೂ ಅಷ್ಟು ನೆರಳಲ್ಲಿ ಬೆಳೆಸ್ತಿದ್ದೀರಾ ಸರ್? ನೆರಳಲ್ಲಿ ಇದು ಹೋಗುತ್ತೆ ನೋಡಿ. ಇದು ಓಕೆ, ಇದೆಲ್ಲ ಚಕ್ಕೆ. ಇದು ಶ್ರೀಲಂಕಾ ಜಾತಿದು ಚಕ್ಕೆ. ಇದು ಏನು ಸರ್ ಅದು ಸ್ಪೆಷಾಲಿಟಿ? ಈ ಸ್ಪೆಷಾಲಿಟಿ ಅಂದರೆ ಚಕ್ಕೆ ಒಂದು 5 ವರ್ಷ ಆದಮೇಲೆ ಫ್ಲೇವರು ಚೆನ್ನಾಗಿ ಬರುತ್ತೆ, ಸ್ವೀಟ್ನೆಸ್ ಬರಬೇಕು. ಇದರಲ್ಲಿ ಎಲೆ ಸಾಕ ಸ್ವೀಟ್. ಇದು ಕೆಲವುದು ಆಲ್ ಸ್ಪೈಸಸ್ ಅಂತ ಬರುತ್ತೆ, ಅದೆಲ್ಲ ಘಾಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ಸ್ಮೆಲ್ ಚೆನ್ನಾಗಿ ಬರುತ್ತೆ. ಇದು ಪರವಾಗಿಲ್ಲ, ಸ್ವೀಟ್ ಬರುತ್ತೆ. ಇದೆಲ್ಲ ನಾನು ಕಾಂಟ್ರಾಕ್ಟ್ ಕೆಲಸ ಮಾಡಿಸ್ತಿದ್ದೆ, ಮತ್ತು JCB ಎಲ್ಲ ಇದ್ವು ನಾವು. ಹಂಗಾಗಿ ಬೇಡ ಅಂತ 15 ವರ್ಷ ಅದು ಇದು ಮಾಡಿ 2 ವರ್ಷದಿಂದ ಎಲ್ಲ ಏನು ಬೇಡ ಅಂಥೇಳಿ ಇರೋ ತೋಟದಲ್ಲಿ ನೆಮ್ಮದಿ ಜೀವನ, ತೋಟದಲ್ಲಿ ತೋಟ ಕೃಷಿಯಲ್ಲಿ ಇದೆ ಅಂತ ಕೃಷಿಗೆ ಬಂದಿದ್ದೀನಿ. ಓಕೆ, ಇದು ಯಾವ ತಳಿ ಸರ್? ಇದು ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ. ಓಕೆ, ಇದು ಯಾವಾಗಲಿಂದ ಇಳುವರಿ ಸ್ಟಾರ್ಟ್ ಆಗಿದೆ ಸರ್? ಸರ್ ಇದು 2 ವರ್ಷಕ್ಕೆ 1.5 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತಿದ್ದು. ಓಕೆ, ಇದು ಈಗ ನನಗೆ 2 ವರ್ಷ 3 ತಿಂಗಳಾಗಿದೆ. ನಾನು ಆಗಸ್ಟಲ್ಲಿ ಹಾಕಿದ್ದು. ಈಗ ಅಲ್ಲಿಗೆ ಆಗಸ್ಟ್ಗೆ ಅಲ್ಲಿಗೆ 2 ವರ್ಷ ಆಗಿದೆ. ಈಗ ಒಂದು 3 ತಿಂಗಳು, 2 ವರ್ಷ 3 ತಿಂಗಳಾಗಿದೆ. ಈ ರೀತಿ ಹಣ್ಣಾಗಿರೋದನ್ನ ಕಿತ್ಕೋಬೇಕಲ್ವ ಸರ್ ನಾರ್ಮಲ್ ಆಗಿ? ಇಲ್ಲ, ಅದು ಹಣ್ಣಾಗಿದ್ದು ಜಾಸ್ತಿ ಹಣ್ಣಾಗಿದೆ. ಇದು ಹಾರ್ವೆಸ್ಟಿಂಗ್ ಬೇಗ ಮಾಡಬೇಕಾಗಿತ್ತು, ಇದು ಮಾಡೋಕ್ಕಾಗಿಲ್ಲ. ನೋಡಿ ಈ ಥರ ಮಾಡಬೇಕು. ಇದನ್ನು ಈ ಥರ ಯಾವ ಥರ ಮಾಡಬೇಕು ಅಂದರೆ ನೋಡಿರಿ, ಇದು ಸ್ಟಾರ್ಟಿಂಗ್ ಈಗ ಇದೆಯಲ್ಲ, ಇದರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿ ನೀನು ಬಿಟ್ಕೊಂಬಂದಿರ್ತೈತಿ ಇದು ಗೊಂಚು. ಇದರಲ್ಲಿ ಫಸ್ಟ್ ನೋಡಿರಿ ಹಿಂಗಂದ್ರೆ ಬಂದ್ಬಿಡುತ್ತೆ. ಇದೊಂದು ಬರುತ್ತೆ ನೋಡಿ, ಇದು ಬಿಡುತ್ತೆ ಎಲ್ಲ ಈ ಥರ. ಇಷ್ಟೇ ಹಿಂಗೆ ಬಿಡಿಸ್ತಾ ಇರ್ಬೋದು. ಇದು ಯಾವ್ದು ಬರುತ್ತೋ ಅದನ್ನ ಮಾತ್ರ ಬಿಡಿಸ್ಕೋಬೇಕು. ನೋಡ್ರಿ, ಇದಕ್ಕೆ ಎಲ್ಲ ಬರ್ತೈತೆ ನೋಡ್ರಿ. ಇದು ನೋಡ್ರಿ, ಇದು ಪಿಂದೆ ಮಾತ್ರ ಬರ್ತಿಲ್ಲ ನೋಡಿ. ಇದು ಕೀಳ್ಬೇಕಾದ್ರೆ ಫುಲ್ ಫೋರ್ಸ್ ಹಾಕ್ಬೇಕು. ಓಕೆ, ಅರ್ಥ ಆಯ್ತು ಸರ್. ಅದು ಬಂದೈತೆ ಅಂದರೆ ಆರಾಮಾಗಿ ಎಲ್ಲ ನೋಡಿ ಈ ಥರ ಬಂದ್ಬಿಡುತ್ತೆ. ಪೂರ ಬಂದ್ಬಿಡುತ್ತೆ. ಇದೆಲ್ಲ ಉದಾಹರಣೆಗೆ ನೋಡಿ, ಇದು ಬರ್ತಿಲ್ಲ ಅಂತ ಅಂದರೆ ಅದು ಬಂದಿಲ್ಲ. ನೋಡ್ರಿ, ಇದು ಇದೆಯಲ್ಲ ನೋಡ್ರಿ, ಇದು ಕಿತ್ತರೂ ಬರಲ್ಲ. ಪೂರ ಫೋರ್ಸ್, ಸಿಕ್ಕಾಬಟ್ಟೆ ಫೋರ್ಸ್ ಹಾಕ್ಬೇಕಿದು. ಅದು ಇನ್ನೂ ದೊಡ್ಡದಾಗುತ್ತಾ? ಇಲ್ಲ, ದೊಡ್ಡದೇನಲ್ಲ, ಬರಲ್ಲ. ಇದು ಬಂತಿಲ್ಲ. ಇದು ಹಿಂದೆನ ಇದು ಬಂದರೆ ನೋಡ್ರಿ, ಇದು ನೋಡಿ ಎಷ್ಟು ಟೈಟ್ ಇದೆ. ಕೀಳ್ಬೇಕು ಜೋರಾಗಿ, ಹಿಂಗೆ ಕೀಳ್ಬೇಕು ಜೋರಾಗಿ ನೋಡ್ರಿ. ಪೂರನ ಫೋರ್ಸ್ ಹಾಕ್ಬೇಕು. ಇಲ್ಲ ಅಂದರೆ ಮಾಮೂಲಿ ಸುಮ್ಮನೆ ಹಿಂಗಂದ್ರೆ ನಿನ್ನ ಕೈಗೆ ಹಂಗೆ ಬಂದ್ಬಿಡುತ್ತೆ ನೋಡಿ. ಹಿಂಗೆ ಸುಮ್ಮನೆ ಹಿಂಗಂದ್ರೆ ಬಂದ್ಬಿಡುತ್ತೆ. ಅದು ಈ ಬಲ್ತ್ ಮೇಲೆ ಇನ್ನೂ ಸ್ವಲ್ಪ ಸಣ್ಣದಾಗುತ್ತಾ ಸರ್? ಬಲ್ದ್ರೆ ಸಣ್ಣ ಆಗುತ್ತೆ. ಇದ್ರಾಗ ಅರ್ಧ ಆಗುತ್ತೆ ಅದು. ಓಕೆ, ಅರ್ಥ ಆಯ್ತು ಸರ್. ಇದರಲ್ಲಿ 8 mm, 6 mm, 7 mm ಈ ಥರದ್ದೆಲ್ಲ ಇರುತ್ತೆ. ಗ್ರೇಡಿಂಗ್ ಮಾಡ್ತಾರಲ್ವಾ? ಗ್ರೇಡಿಂಗ್ ಮಾಡ್ತಾರೆ ಇದರಲ್ಲಿ. ಓಕೆ, ಇದು ನಾರ್ಮಲ್ ಆಗಿ ಒಂದು ಕಂದನ್ನು ತೊಗೊಂಬಂದು ಹಾಕಿರೋದು ಅಥವಾ ಬೀಜ ತೊಗೊಂಬಂದು ಹಾಕಿರೋದು? ಇಲ್ಲ, ಒಂದು ಕಂದು ಹಾಕಿರೋದು ಅಷ್ಟೇ. ಇದು ಒಂದು ಕಂದು ಹಾಕಿರೋದು. ಇದು ಎಷ್ಟು ವರ್ಷ ಆಗಿದೆ ಸರ್ ಈ ಗಿಡಕ್ಕೆ ಇವಾಗ? ಈಗ ಸರ್ 2 ವರ್ಷ 3 ತಿಂಗಳಾಗಿದೆ ನೋಡಿ. ಈ ಥರ ಒಂದು ಕಂದು ಇರುತ್ತೆ ಇದು ನೋಡಿ. ಇದರಲ್ಲಿ ನೋಡಿ, ಈ ಥರ ಒಂದು ಕಂದು ಬಂದಿರಬೇಕು, ಸಕ್ಕರೆ. ಈ ಥರದ್ದು ಒಂದು ಕಂದು ತೆಗ್ದು ಇದನ್ನು ಹಾಕಿರ್ತೀವಿ. ಇದನ್ನು ಓಕೆ, ತರಿಸಿ ಹಾಕಿದ್ದು ಗಿಡ ತಂದಿದ್ದು ಸ್ಪೈಸ್ ಬೋರ್ಡಿಂದ. ಮತ್ತು ಒಂದು ಹಾಕಿದ್ಮೇಲೆ ಒಂದು 3 ತಿಂಗಳು ಅಷ್ಟೊತ್ತಿಗೆ ಇದೆಲ್ಲ ಒಂದೊಂದು ಸಣ್ಣದಾಗಿ ಪಕ್ಕದಲ್ಲಿ ಕಂದುಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಆಮೇಲೆ ಇದು ಬೆಳವಣಿಗೆ ಚೆನ್ನಾಗಿ ಬರುತ್ತೆ. ಓಕೆ ಸರ್, ಇವಾಗ ಅದು ಇಳುವರಿ ಆದಮೇಲೆ ಅದನ್ನು ಕಟ್ ಮಾಡಬೇಕು ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಇದು ಈಗ ಇಳುವರಿ ಈಗ ಇದು ಕಂದು ಈಗ ಗೊನೆ ಬಿಡ್ಡಿ ಇದೆಯಲ್ಲ, ಇದೊಂದು ತೆಗ್ದಾಕ್ಬಿಡ್ತೀವಿ. ಇದೆಲ್ಲ ಹಾರ್ವೆಸ್ಟಿಂಗ್ ಎಲ್ಲ ಆದಮೇಲೆ ಮತ್ತೆ ಆ ಕಂದು ಕಟ್ ಮಾಡಿದ್ರೆ ಪಕ್ಕದಲ್ಲಿ ಈ ಥರ ಸಕ್ಕರೆ ಬಂದ್ಬಿಡುತ್ತೆ. ಓಕೆ, ಈ ಕಂದುಗಳು ತಿರ್ಗಾ ಮತ್ತೆ ಹೊಡ್ಕೊಂಡು ತಿರ್ಗಾ ಮತ್ತೆ ಒಂದು 40-50 ಕಂದು. ಕೇಸ್ ಕಟ್ ಮಾಡಿಲ್ಲ ಅಂದ್ರೆ ನಾವು ಕೊಡುವಂಥ ಆಹಾರ ಎಲ್ಲ ಇದೇ ಕಂದು ಹೇಳ್ಕೊಳ್ತಾ ಇರುತ್ತೆ. ಅದೇ ಕಂದು ಸರಿಯಾಗಿ ಇಲ್ಲ, ಇದು ಅಂದ್ರೆ ಒಂದು ಸ್ವಲ್ಪ ಲಾಂಗ್ ಟೈಮ್ ತಗೊಳುತ್ತೆ, ಒಣಗಿಬಿಡುತ್ತೆ. ಇದು ಸುಳಿಗೆ ಒಣಗುತ್ತೆ. ಇದು ಕಂಪ್ಲೀಟ್ ಇದು ಹಾರ್ವೆಸ್ಟಿಂಗ್ ಎಲ್ಲ ಆದಮೇಲೆ ಆ ಗಿಡ ಅದು ಅದು ಶಕ್ತಿಯಲ್ಲಿ ಕಳ್ಕೊಂಡದು ಒಣಗ್ತಾ ಹೋಗುತ್ತೆ ಅದು. ಓಕೆ, ಒಟ್ಟಾರೆಯಾಗಿ ಇದೇ ಹೇಳೋದು ಲೈಕ್ ನಿಮಗೆ ಪ್ಲಾಂಟೇಶನ್ ಮಾಡಿ 1 ವರ್ಷದಿಂದ ಶುರುವಾಗಿದೆಯಾ ಸರ್ ಇಳುವರಿ? ಸಾರಿ, 2 ವರ್ಷದಿಂದ? 2 ವರ್ಷಕ್ಕೆ. ಈಗ ಪ್ಲಾಂಟೇಶನ್ ನಾವು ಯಾವಾಗ ಮಾಡಿದ್ರು 1.5 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಅಂದರೆ ಮಾರ್ಚ್ ಏಪ್ರಿಲಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ. ಮೇಯಿಂದ ಕಾಯಿಗಳು ಸ್ಟಾರ್ಟ್ ಆಗುತ್ತೆ. ಕಚ್ಚೋದಕ್ಕೆ ಕಾಯಿಗಳು ಕಾಣಿಸ್ಕೊಳ್ತಾವೆ ಅವಾಗ ಮೇಯಿಂದನ. ಮೇ, ಜೂನ್, ಜುಲೈ, ಆಗಸ್ಟ್ವರೆಗೂ ಬರುತ್ತೆ. ಆಗಸ್ಟ್ ಆದಮೇಲೆ ಅದು ಹಾರ್ವೆಸ್ಟಿಂಗ್ ಮಾಡ್ತೀವಿ. ಆಗಸ್ಟು ಸೆಪ್ಟೆಂಬರಿಂದ ಹಾರ್ವೆಸ್ಟಿಂಗು. ಬಟ್ ಮೇಂಟೆನೆನ್ಸ್ ತುಂಬ ಕಷ್ಟ ಅಂತ ಹೇಳ್ತಾರಲ್ವ ಸರ್ ಕೆಲವೊಬ್ರು? ಅಂದರೆ ಇವಾಗ ನಾರ್ಮಲ್ ಆಗಿ ಡೈಲಿ ಹಾರ್ವೆಸ್ಟ್ ಮಾಡಬೇಕು, ಡೈಲಿ ಇದು ಮಾಡಬೇಕು ಅಂತ. ಹೌದು ಸರ್, ಹಾರ್ವೆಸ್ಟಿಂಗ್ ಮಾಡೋದು ಸ್ವಲ್ಪ ಕಷ್ಟನೇ. ಗಿಡ ಮೇಂಟೆನೆನ್ಸ್ ಎಲ್ಲ ಏನು ಅಂತ ಕಷ್ಟ ಅನಿಸಿಲ್ಲ. ಓಕೆ, ಮೇಂಟೆನೆನ್ಸ್ ಎಲ್ಲ ಏನು ಅಂತ ಈಸಿನೇ. ಓಕೆ, ಏನು 1.5 ತಿಂಗಳಿಗೆ ಒಂದ್ಸರಿ ಔಷಧಿ ಸ್ಪ್ರೇ ಕೊಡಬೇಕು ಅದಕ್ಕೆ. ಓಕೆ, ಅದರಲ್ಲಿ ಸ್ಟೆಮ್ ಬೋರ್ ಅಂತ ಬರುತ್ತೆ, ಅದೇ ಮೇಯ್ನು ಪ್ರಾಬ್ಲಮ್ಸು. ಮತ್ತು ಅದು ಬಿಟ್ಟರೆ ಏನು ಅಂತ ಏನು ಬರೋದಿಲ್ಲ. ಓಕೆ,
ತೆಂಗುಗೆ ಇದು ಪೆಪ್ಪರ್ ಹಾಕಿದ್ದೀರಾ ಸರ್, ಅದಕ್ಕೆ ಹೇಳೋದಾದ್ರೆ ಸರ್? ಪೆಪ್ಪರ್ ಹಾಕಿದ್ದೀವಿ ಇದಕ್ಕೆ ಪೆಪ್ಪರ್ ಇದಕ್ಕೆ ಚೆನ್ನಾಗಿ ಬಂದಿದೆ ಇದು. ಮತ್ತು ಇದರಲ್ಲಿ ನೆರಳು ಇದೆಯಲ್ಲ ಚೆನ್ನಾಗಿ ಬರುತ್ತೆ ಅಂತೇಳಿ ಹಾಕಿದ್ದೀನಿ. ಚೆನ್ನಾಗಿದ್ದು ಇದು ಅಲ್ಲಿ ಒಂದು 6 ತಿಂಗಳು ಆಯ್ತು ಇದು. ಚೆನ್ನಾಗಿ ಬಂದಿದೆ ಇದು. ಓಕೆ, ಪೆಪ್ಪರ್ನ ಚೂಸ್ ಮಾಡೋದಕ್ಕೆ ರೀಸನು ಸರ್? ಸರ್ ಪೆಪ್ಪರ್ ಈಗ ತೆಂಗಿನ ಗಿಡಕ್ಕೆ ಚೆನ್ನಾಗಿ ಹಾಕಿದ್ರಿಂದನೇ ಚೆನ್ನಾಗಿ ನಾವು ಈ ಪೆಪ್ಪರ್ಗೆ ಮೇಂಟೈನ್ ಮಾಡೋದ್ರಿಂದನೇ ತೆಂಗಿನ ಗಿಡನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಕಾಯಿ ಚೆನ್ನಾಗಿ ಬಿಡ್ತೈತೆ. ಮತ್ತು ನೀರಿನ ಇದನ್ನೆಲ್ಲ ಚೆನ್ನಾಗಿ ಮಾಡ್ತೀವಿ. ನ್ಯೂಟ್ರಿಷನ್ ಎಲ್ಲ ಮ್ಯಾನೇಜ್ಮೆಂಟಲ್ಲಿ ಚೆನ್ನಾಗಿ ಮಾಡ್ಬೋದು. ಅಲ್ಲ ಸರ್, ಇವಾಗ ಎಕ್ಸಾಂಪಲು ಪೆಪ್ಪರ್ ಹಾಕ್ಬಿಟ್ರೆ ನೀವು ಮರ ಹತ್ತಕ್ಕಾಗಲ್ವಲ್ಲ ಸರ್? ತೆಂಗಿನ ಮರ ನಾವೇನು ಮರ ಹತ್ತೋದಿಲ್ಲ, ಕಾಯಿಗೆ ರೋಟಿಯಲ್ಲಿ ಕೀಳಿಸ್ತೀವಿ ಅದನ್ನೆಲ್ಲ. ಅದೇನು ಮರ ಅದಕ್ಕೇನು ತೊಂದರೆ ಮಾಡೋದಿಲ್ಲ. ಆಮೇಲೆ ಗರಿ ಬಿದ್ದರೂ ಏನೂ ಆಗಲ್ಲ. ನಾವು ಬುಡಕ್ಕೆ ಕತ್ತಾಗ ಹಾಕಿದ್ವಿ, ಹಿಂಗೆ ಸ್ಲೋಗೆ ಒಂದು 45 ಡಿಗ್ರಿ 90 ಡಿಗ್ರಿ ಇದರಲ್ಲಿ ಹಾಕಿದ್ದೀವಿ ಹಿಂಗೆ. ಕ್ರಾಸಾಗಿ. ಹಂಗಾಗಿ ಏನು ಅದು ಬಳ್ಳಿ ಕಟ್ಟಾಗೋದು ಆ ಥರದ್ದೇನಿಲ್ಲ, ಆ ಥರ ಹಾಕಿದ್ವಿ. ಮತ್ತು ಗರಿ ಬಿದ್ದರೂ ನಾವು ಬುಡಕ್ಕೇನು ಬೀಳೋದು ಸೈಡಿಗೆ ಬೀಳುತ್ತೆ. ಏನು ಆ ಥರದ್ದೇನು ಪ್ರಾಬ್ಲಮ್ಸ್ ಆಗಿಲ್ಲ ನಮಗೆ. ಓಕೆ ಸರ್, ನನಗೆ ತಿಳಿದ ಮಟ್ಟಕ್ಕೆ ನೀವು ತುಂಬ ರಿಸರ್ಚ್ ಮಾಡಿದ್ದೀರಾ. ಒಂದು ಕಮರ್ಷಿಯಲಿ ನೋಡೋದಾದರೆ ಇದು ನೀವು ಏಲಕ್ಕಿಯಲ್ಲಿ ಒಂದು ರೈತರು ಒಂದು ಎಕರೆಯಲ್ಲಿ ಬೆಳೆದ್ರೆ ಎಷ್ಟು ಆದಾಯ ಮಾಡ್ಬೋದು ಸರ್? ನೀವು ಒಂದು ಲೋಯೆಸ್ಟ್ ಅಂದರೆ? ಸರ್ ಲೋಯೆಸ್ಟ್ ಅಂದರೆ ಒಂದು ಗಿಡಕ್ಕೆ ನಾವು ಚೆನ್ನಾಗಿ ಪರವಾಗಿಲ್ಲ ಮಾಡಿದ್ದೀವಿ ಅಂತಂದ್ರೆ 1 kg ಬರುತ್ತೆ. 1 kg ಅಂದರೆ ಇವತ್ತು 2,500 3,000 ಲೆಕ್ಕ ಹಾಕೊಂಡ್ರು ನಮ್ಗೆ ಒಂದು 500 ಗಿಡ ಐತೆ ಅಂದರೆ ಒಂದು 10 15 ಲಕ್ಷ ಬರುತ್ತೆ. ನಾವು ಅದನ್ನು ಅಷ್ಟೊಂದು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಬೇಡ. ಒಂದು ಅರ್ಧ kg ಬಂದರೂ ನಮಗೆ ಲಾಭನೇ. ಅದು 5 ಲಕ್ಷದ್ದು ಬಂದು 7,500 ಲಕ್ಷ. 7,500 ಲಕ್ಷ. ಒಂದು ಎಕರೆಗೆ ಎಷ್ಟು ಗಿಡ ಬರುತ್ತೆ ಸರ್? 1 ಎಕರೆಯಲ್ಲಿ ಅಂತೇನಿಲ್ಲ, ಇದು ನನಗೆ 1.5 ಎಕರೆ ಬರುತ್ತೆ ಇದು ತೆಂಗಿನ ಗಿಡ. ಅಡಿಕೆನೆಲ್ಲಾದರೆ ಸ್ವಲ್ಪ ಜಾಸ್ತಿ ಡಿಸ್ಟೆನ್ಸ್ ಇರುತ್ತೆ, ಬರುತ್ತೆ. ನಮಗೆ ಮಲೆನಾಡು ಸೈಡೆಲ್ಲ ಅಂದರೆ ಅದು ಮರಗಳು ಹಾಕಿರ್ತಾರೆ, ಮರಗಳ ಜೊತೆ ಬೆಳೀತಾರೆ. ಅವರೆಲ್ಲ 400-500 ಗಿಡ ಬೆಳೀತಾರೆ ಒಂದು ಗಿಡಕ್ಕೆ, 1 ಎಕರೆಗೆ. ನಮ್ಮಲ್ಲಿ ಅಷ್ಟೊಂದು ಡಿಸ್ಟೆನ್ಸ್ ಹತ್ರದಲ್ಲಿ ಹಾಕೋಕ್ಕಾಗಲ್ಲ. ಅಡಿಕೆಯಲ್ಲಿ ಹಾಕಿರೂ ಒಂದು ಸಾಲು ಬಿಟ್ಟು ಹಾಕಿದರೆ ಹಾರ್ವೆಸ್ಟಿಂಗ್, ಅಡಿಕೆ ಹಾರ್ವೆಸ್ಟ್ ಮಾಡೋಕ್ಕೆ ಎಲ್ಲನೂ ಈಸಿ ಆಗುತ್ತೆ. ಮತ್ತು ಇದನ್ನು ಹಾರ್ವೆಸ್ಟ್ ಮಾಡೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಈ ಇದರಲ್ಲಿ ಹೈಯೆಸ್ಟ್ ಅಂದರೆ ಎಷ್ಟು kg ಬರುತ್ತೆ ಸರ್? ಇವಾಗ ನಿಮ್ಮ ಎಸ್ಟಿಮೇಷನ್ ಪ್ರಕಾರ ಯಾವುದಾದ್ರು ಒಂದು ಗಿಡನ ಎಕ್ಸಾಂಪಲ್ ಕೊಟ್ಟು ಹೇಳೋದಾದರೆ ಒಂದು ಹೈಯೆಸ್ಟ್ ಅಂದರೆ ಎಷ್ಟು kgವರೆಗೂ ಬರ್ಬೋದು ಸರ್? ಸರ್ ಇದು ಹೈಯೆಸ್ಟ್ ಅಂದರೆ ಒಂದು ಗಿಡಕ್ಕೆ 1.5 kg 2 kg ಬೇರೆ ಕಡೆ ಎಲ್ಲ ಬರುತ್ತೆ. ನಾನು ಇಲ್ಲ ಅಂತ ಹೇಳಲ್ಲ. ಸಕಲೇಶ್ಪುರ ಅಲ್ಲೆಲ್ಲ ಕೆಲವರು ಬೆಳೆದಿದ್ದಾರೆ 2 kg 3 kg ತನಕ ಬೆಳೀತಾರೆ ಅಂತ ರೈತರುಗಳಿದ್ದಾರೆ ಅಲ್ಲಿ ಎಲ್ಲ. ನಮ್ಮಲ್ಲಿ ಈ ಟೆಂಪ್ರೇಚರಲ್ಲಿ ಬರೋದು ಕಷ್ಟ ಸ್ವಲ್ಪ. ನಮ್ಗೆ 1 kg ಅವರೇಜ್ ನಾವು ಮ್ಯಾಕ್ಸಿಮಮ್ ಇಟ್ಕೊಬೋದು. ಈಗ ನಮ್ದು ಈಗ ಒಂದೊಂದು ಗಿಡದಲ್ಲಿ ಅರ್ಧ kg ಬರುತ್ತೆ, 1 kg 100 ಗ್ರಾಮ್ ಬರುತ್ತೆ, ಒಂದೊಂದು ಗಿಡದಲ್ಲಿ 1.5 kg ಬರುತ್ತೆ. ಈ ಥರದ್ದೆಲ್ಲ ಇದೆ ನಮಗೆ. ಅದು 2 ವರ್ಷಕ್ಕೆ. ನೆಕ್ಸ್ಟ್ ಇಯರ್ಗೆ ಏನಾಗುತ್ತೆ ಅಂದರೆ ಒಂದೇ ಸಮ ಪ್ರಮಾಣದಲ್ಲಿ ಬರುತ್ತೆ ಎಲ್ಲ ಕಡೆಗೂ. ಆಲ್ಮೋಸ್ಟ್ 1-1.5 kg ಬರ್ಬೋದು ಸರ್? 1-1.5 kg ಬರ್ಬೋದು. 1-1.5 kg ಬರ್ಬೋದು. ಈಗ 4 kg 4.5 kgಗೆ 1 kg ಇದು ಬರುತ್ತೆ ಡ್ರೈ ಆಗಿರೋದು. ಡ್ರೈ ಅಲ್ವಾ? ಡ್ರೈ 1-1.5 kg 1-1.5 kg ಬರುತ್ತೆ. ಒಂದು ಗಿಡ ಎಲ್ಲ 5 kg ಹಸಿ, 4.5 kg ಹಸಿ ಇದು ಏಲಕ್ಕಿಗೆ 1 kg ಇದು ಬರ್ತಾರೆ ಕರೆಕ್ಟಾಗಿ. ಅದೇ ಹಸಿ 4.5 kg ಹಸಿ ಏಲಕ್ಕಿಗೆ 1 kg ಒಣ ಏಲಕ್ಕಿ ಬರುತ್ತೆ. ಒಣ ಏಲಕ್ಕಿ ಬರ್ತದೆ. ಇದು ಮಾರ್ಕೆಟ್ ಯಾವ ರೀತಿ ಸರ್? ಮಾರ್ಕೆಟ್ಗೆ ಹಾಕ್ತಿದ್ದೀರಾ ಅಥವಾ ನೀವೇ ಇಲ್ಲೇ ಲೋಕಲ್ ರೈತರು ಕೊಡ್ತಿದ್ದೀರಾ? ಇಲ್ಲ, ಲೋಕಲಲ್ಲಿ ಕೆಲವ್ರಿಗೆ ಇಲ್ಲೇ ಅಂಗಡಿಯವ್ರಿಗೆ ಅವ್ರಿಗೆ ಕೊಡ್ತಾ ಇದ್ದೀನಿ. 3,200 3,500 ಈ ಥರ ಗಿಡ ಚೆನ್ನಾಗಿ ಹೆಂಗಿರ್ತದೆ ನೋಡ್ಕೊಂಡು ಕೊಡ್ತಾ ಇದ್ದೀನಿ ಅದನ್ನು. ನೀವು ಇಲ್ಲಿ ಲೋಕಲಲ್ಲಿ ಗ್ರೇಡಿಂಗ್ ಮಾಡ್ತೀರಾ ಸರ್? ಇಲ್ಲ, ಗ್ರೇಡಿಂಗ್ ಅಂದರೆ ನಾವು ಅಂದರೆ ಇವಾಗ ಲೋಕಲ್ ಅಂಗಡಿಗೆ ಕೊಡೋರ್ಗೂ ಗ್ರೇಡಿಂಗ್ ಏನಾದರೂ ನೋಡ್ತೀರಾ ಅಂತ ಕೇಳಿ? ಇಲ್ಲ, ಕೊಡ್ತೀವಿ. ಅದನ್ನ ಗ್ರೇಡಿಂಗ್ ಮಾಡೇ ಕೊಡ್ತೀವಿ. ಸರ್ ಈ ಕಡೆ ನೋಡೋದಾದ್ರೆ ಹೊಸದಾಗಿ ಜಾಯ್ಕಾಯಿ ಏನು ಹಾಕಿದ್ದೀರಾ? ಜಾಯ್ಕಾಯಿ. ಈ ಕಡೆ ಇನ್ನು ಬೇರೆ ಏನಾದರೂ ಇದೆಯಾ ಸರ್ ಈ ತೋಟದಲ್ಲಿ? ಇದರಲ್ಲಿ ಇದು ಚಕ್ಕೆ ಇದೆ ನೋಡಿ ಇದರಲ್ಲಿ. ಎಲ್ಲಿದೆ ಸರ್? ಚಕ್ಕೆ ಇದೆ ನೋಡಿ. ಚಕ್ಕೆನೂ ಅಷ್ಟು ನೆರಳಲ್ಲಿ ಬೆಳೆಸ್ತಿದ್ದೀರಾ ಸರ್? ನೆರಳಲ್ಲಿ ಹೋಗುತ್ತೆ ನೋಡಿ ಇದು. ಇದೆಲ್ಲ ಚಕ್ಕೆ. ಇದು ಶ್ರೀಲಂಕಾ ಜಾತಿದು ಚಕ್ಕೆ. ಇದು ಏನು ಸರ್ ಅದು ಸ್ಪೆಷಾಲಿಟಿ? ಸ್ಪೆಷಾಲಿಟಿ ಇದೆ ಅಂದರೆ ಚಕ್ಕೆ ಒಂದು 5 ವರ್ಷ ಆದಮೇಲೆ ಫ್ಲೇವರು ಚೆನ್ನಾಗಿ ಬರುತ್ತೆ, ಸ್ವೀಟ್ನೆಸ್ ಬರಬೇಕು ಇದರಲ್ಲಿ. ಎಲೆ ಸಾಕ ಸ್ವೀಟ್ ಇದು. ಕೆಲವುದು ಆಲ್ ಸ್ಪೈಸಸ್ ಅಂತ ಬರುತ್ತೆ, ಅದೆಲ್ಲ ಘಾಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ಸ್ಮೆಲ್ ಚೆನ್ನಾಗಿ ಬರುತ್ತೆ. ಇದು ಪರವಾಗಿಲ್ಲ, ಸ್ವೀಟ್ ಬರುತ್ತೆ ಇದೆಲ್ಲ ಎಲೆ ಎಲ್ಲ. ಇದೇ ಪಲಾವ್ ಎಲೆಗೆ ಯೂಸ್ ಮಾಡ್ತಾರಲ್ವಾ? ಬಿರಿಯಾನಿ ಎಲೆ ಅದು ಇದೆ ಅಲ್ವಾ? ಇದೇನೆ ಮಾಡ್ತಾರೆ. ಇದನ್ನು ಎಲೆ ಕಟ್ ಮಾಡ್ಕೊಂಡ್ರೆ ಬಿರಿಯಾನಿ ಅಥವಾ ಪಲಾವ್ ಆಗುತ್ತೆ, ಚಕ್ಕೆ ಬಿಡಿಸ್ಕೊಂಡ್ರೆ ಪಲಾವ್ ಆಗುತ್ತೆ. ಅದೇ ಚಕ್ಕೆ ಆಗುತ್ತೆ. ಚಕ್ಕೆ ಆಗುತ್ತೆ. ಇದೆಷ್ಟು ಮರ ಹಾಕಿದ್ದೀರಾ ಸರ್? ಸರ್ ಇದು ಒಂದು 25 ಹಾಕಿದ್ದೀವಿ. ಈ ಕಡೆ ಆಲ್ಮೋಸ್ಟ್ ನಿಮಗೆ ಒಂದು ಫಸ್ಟ್ ಕ್ರಾಪ್ ಬಂದ್ಬಿಟ್ಟು ತೆಂಗು, ಅದಾದ ನಂತರ ಏಲಕ್ಕಿ, ಅದ್ರ ಸೆಂಟ್ರಲ್ಲಿ ಮ್ಯಾಂಗೋಸ್ಟಿನ್ ಕೆಲವು ಕಡೆ ಹಾಕಿದ್ದೀರಾ. ತೆಂಗುಗೆ ಪೆಪ್ಪರ್ ಹಾಕಿದ್ದೀರಾ? ಪೆಪ್ಪರ್ ಹಾಕಿದ್ದೀವಿ. ಇದಕ್ಕೆ ನಿಮಗೆ ಇನ್ನೊಂದು ಅದ್ರ ಜೊತೆ ಒಂದು
ಚಕ್ಕೆ ಹಾಕಿದ್ದೀರಾ? ಚಕ್ಕೆ ಹಾಕಿದ್ದೀನಿ. ಆಲ್ಮೋಸ್ಟ್ 5 ಲೇಯರ್ ಮೆಥಡ್ ಆಯ್ತಲ್ವಾ ಸರ್? ಹೌದೌದು. ಒಂದು ಅಡಿ ಜಾಗನೂ ಕೂಡ ನೀವೆಲ್ಲೂ ವೇಸ್ಟ್ ಮಾಡ್ಕೊಂಡಿಲ್ಲ? ಎಲ್ಲೂ ವೇಸ್ಟ್ ಮಾಡಿಲ್ಲ. ಇನ್ನೇನಾದರೂ ಬೇರೆ ಪ್ಲಾನ್ ಇದೆಯಾ ಸರ್ ಇಲ್ಲಿ? ಇಲ್ಲ ಅಷ್ಟೇ, ಇನ್ಯಾವುದೋ ಬೇರೆ ಪ್ಲ್ಯಾನ್ ಇಲ್ಲ. ಓಕೆ, ಇದನ್ನು ಇಷ್ಟಕ್ಕೆ ಸಾಕೋದಕ್ಕೆ. ಓಕೆ, ಈ ಕಡೆ ಇದ್ರದ್ದು ಹೇಳೋದಾದ್ರೆ ಸರ್, ಈ ಕಡೆ ತೋಟದ್ದು ಹೇಳೋದಾದ್ರೆ ಇದರಲ್ಲಿ ಏನು ಮಾಡಿದ್ದೀನಿ ನೋಡಿ, ಇದು ಜಾಕಾಯಿ ಗಿಡ ಹಾಕಿದ್ದೀವಿ. ಇದು ಈ ಲೈನ್ ಒಂದು ಲೈನ್ ಜಾಕಾಯಿ ಗಿಡ ಮಾಡಿದ್ದೀವಿ. ಇದು ಲಿಚಿ, ಇದು ಲಿಚಿ ಗಿಡ, ಇದು ಮಾಡಿದ್ವಿ. ಓಕೆ, ಇದು ಜಾಕಾಯಿ ಗಿಡ, ಇದು ಸೀಡ್ಲಿಂಗ್ ಗಿಡ. ಇದು ಗ್ರಾಫ್ಟಿಂಗ್ ಗಿಡ ಹಾಕಿದ್ವಿ, ಹೋಗ್ಬಿಡ್ತು. ಈ ಥರ ನೆಕ್ಸ್ಟ್ ಇಯರ್ ಈಗ ಪ್ಲಾಂಟೇಶನ್ ಮಾಡಬೇಕು, ಅದು ತಂದು ಇಟ್ಟಿದ್ದೀವಿ. ಓಕೆ, ಅದನ್ನಲ್ಲೇ ಮನೆ ಹತ್ರ ಬೆಳೆಸ್ಕೊಂಡು ನೆಕ್ಸ್ಟು ಮಳೆಗಾಲ ಸ್ಟಾರ್ಟ್ ಆದಾಗ ಅದನ್ನು ಮಾಡ್ತೀವಿ. ಓಕೆ, ನೋಡಿ, ಇದು 2 ವರ್ಷದ ಗಿಡ. ಇದು 2 ವರ್ಷದ ಗಿಡ. ಇದು 2 ವರ್ಷದ್ದು. ಇದು ಒಂದು 6 ವರ್ಷ ಬೇಕು ಇದು ಬರೋದಕ್ಕೆ, ಬೀಜದ ಗಿಡ ಆದರೆ. ಗ್ರಾಫ್ಟೆಡ್ ಆದರೆ ಸರ್? ಗ್ರಾಫ್ಟೆಡ್ ಆದರೆ 3 ವರ್ಷ 4 ವರ್ಷಕ್ಕೆಲ್ಲ ನಾವು ಬೆಳವಣಿಗೆ ಹೆಂಗೆ ಮಾಡ್ತೀವಿ ಹಂಗೆ 4 ವರ್ಷಕ್ಕೆ ಬರುತ್ತೆ. ಲೀಚಿಗೆ ಯಾವ ರೀತಿ ಇದೆ ಸರ್ ಮಾರ್ಕೆಟು? ಲೀಚಿಗೂ ಚೆನ್ನಾಗಿದೆ. ಅದು 400 ರೂಪಾಯಿ ಐತೆ ಕೆಜಿ. ಟ್ರೈ ಮಾಡೋಣ ಅಂತೇಳಿ ಅದನ್ನು ಹಾಕಿದ್ದೀವಿ. ಅದ್ರ ಜೊತೆ ಇದೊಂದು ಮತ್ತೆ ಮುಂದೆ ನೋಡಿದಾಗ ಆಪಲ್ ಗಿಡ ಎಲ್ಲ ಇತ್ತು ಸರ್, ಅದೆಲ್ಲ ನಾವು ಮಾಮೂಲಿ ಫ್ರೂಟ್ಸ್ ನಮಗೆ ಮನೆಗೆ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ನಮ್ಮ ಏರಿಯಾ ಬರುತ್ತೆ ಅಂತೇಳಿ ಬರೋ ಅಂಥದ್ದು, ಮತ್ತು ಹಣ್ಣು ರುಚಿಯಾಗಿರೋದು. ಈಗ ಎಲ್ಲ ವಿದೇಶಿ ಹಣ್ಣುಗಳೆಲ್ಲ ಹಾಕ್ತಾರೆ. ಅದರಲ್ಲಿ ಕೆಲವೊಂದು ಈಗ ನಮ್ಮ ಸಪೋಟ ಮತ್ತು ಪಪ್ಪಾಯಿ ಈ ಥರದ್ದೆಲ್ಲ ಒಂದು ಹಣ್ಣು ಹೊಟ್ಟೆ ತುಂಬ ತಿನ್ಬೋದು. ಈ ವಿದೇಶಿ ಹಣ್ಣು ಕೆಳಗಡೆ 2 ಹಣ್ಣು 3 ಹಣ್ಣು ತಿನ್ನುವಾಗ ನಮ್ಮ ಕೈಲಿ ಬೇರೆ ತಿನ್ನೋಕ್ಕಾಗಲ್ಲ, ಜಾಸ್ತಿ ತಿನ್ನೋಕ್ಕಾಗಲ್ಲ. ಹಂಗಾಗಿ ಬೇರೆ ವಿದೇಶಿ ಹಣ್ಣುಗಳು ಕೆಲವೊಂದು ಸ್ಟಾಪ್ ಮಾಡಿ ನಮ್ಗೆ ಯಾವುದು ಚೆನ್ನಾಗಿರುತ್ತೋ ಅದನ್ನು ಇದನ್ನು ಮಾಡಿ ತಗೊಂಬಂದಿದ್ದೀವಿ, ಸೆಲೆಕ್ಟ್ ಮಾಡಿ ತಗೊಂಬಂದು ಅದನ್ನು ಹಾಕೊಂಡಿದ್ದೀವಿ. ಓಕೆ, ಒಟ್ಟಾರೆಯಾಗಿ ರೈತರಿಗೆ ಏನು ಹೇಳ್ತೀರಾ ಸರ್? ಇವಾಗ ತುಂಬ ಜನ ತೆಂಗು ಬೆಳೀತಿರ್ತಾರೆ ಅಥವಾ ಅಡಿಕೆ ಬೆಳೀತಿರ್ತಾರೆ. ಅವರು ಪೆಪ್ಪರ್ ಹಾಕೋದಕ್ಕೆ ಅಥವಾ ಯಾಲಕ್ಕಿ ಹಾಕೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿರ್ತಾರೆ. ಅಥವಾ ಎಕ್ಸೈಟಿಕ್ ಫ್ರೂಟ್ಸ್ ಬೆಳೆಯೋದಕ್ಕೆ ಇವಾಗ ಜಾಯ್ಕಾಯಿ ಆಗಿರ್ಬೋದು, ಬಟರ್ ಫ್ರೂಟ್ ಆಗಿರ್ಬೋದು, ಅಥವಾ ಲೀಚಿ ಆಗಿರ್ಬೋದು, ಏನೇ ಬೆಳೆಯೋದಕ್ಕೂ ಭಯ ಬೀಳ್ತಾರೆ ಅವರೆಲ್ಲ. ಅವ್ರಿಗೆಲ್ಲ ಗೊತ್ತಿರುವಂಥದ್ದು ರಾಗಿ ಬೆಳಿಬೇಕು ಅಥವಾ ಬದನೆಕಾಯಿ ಬೆಳಿಬೇಕು. ಸೊ ಸಮಗ್ರ ಕೃಷಿ ಬಗ್ಗೆ ನೀವೇನು ಹೇಳ್ತೀರಾ ಸರ್? ರೈತರಿಗೆ ಏನು ಸಲಹೆ ಕೊಡ್ತೀರಾ? ಸರ್, ರೈತರುಗಳು ಇವತ್ತೇನು ಮಾಡ್ತಾರೆ ಅಂದರೆ ದುಡ್ಡಲ್ಲಿ ಯಾವ್ದು ಬರುತ್ತೋ ಅದು ನೋಡ್ತಾ ಇರ್ತಾರೆ. ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಲ್ಲ. ಯಾರು ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೋ ಅದನ್ನು ತಿರ್ಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ. ಬಿಟ್ಟರೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಯಾರೂ ಹೋಗೋದೇ ಇಲ್ಲ. ಈಗ ಒಬ್ಬ ಸೀಬೆ ಗಿಡ ಹಾಕಿ ಅವನೊಂದು 20 ಲಕ್ಷ 30 ಲಕ್ಷ ತಗೊಂಡ ಅಂದರೆ 100 ಜನ ಆಗ್ತಾರೆ. ಏಲಕ್ಕಿ ಹಾಕಿದ್ದೀನಿ ಅಂದರೆ ದುಡ್ಡು ಮಾಡ್ತಾನೆ ಅಂದರೆ ಅದಕ್ಕೆ 100 ಜನ ಆಗ್ತಾರೆ. ಓಕೆ, ಮೊದಲಿಗೆ ಸ್ಟಾರ್ಟಿಂಗ್ ಯಾರೂ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಅದನ್ನೆಲ್ಲ ತುಂಬ ಜನ ರೈತರುಗಳು ಓಕೆ ಅಂಥದ್ದು ಮಾಡಿ ಎಲ್ಲದ್ರಿಗೂ ದುಡ್ಡೇ ಇದೆ. ಮಾರ್ಕೆಟಿಂಗ್ ಅಷ್ಟೇ ಮೇಯ್ನ್ ಇರೋದು ಕೆಲವೊಂದು ಇದರಲ್ಲಿ ಮಾರ್ಕೆಟಿಂಗು. ಆಮೇಲೆ ನಾವು ಬಟರ್ ಫ್ರೂಟನ್ನು ಹಾಕಿದ್ದೀವಿ. ಬಟರ್ ಫ್ರೂಟು ಅದನ್ನು ಒಂದು 30 ಗಿಡ ಹಾಕಿದ್ದೀನಿ. ಅದನ್ನು ಓಕೆ, ಅದರಲ್ಲೂ ಅಂದರೆ ನಾನು ಬೀಜದ ಗಿಡ ಹಾಕಿದ್ದೀನಿ. ಅದನ್ನು ಗ್ರಾಫ್ಟಿಂಗ್ ಗಿಡ ಹಾಕಿಲ್ಲ. ಈಗ ಮತ್ತೆ ಗ್ರಾಫ್ಟಿಂಗ್ ಗಿಡ ಹಾಕಿಸ್ತೀನಿ ಸೇರಿ. ಇವಾಗ ಅದಕ್ಕೆ ನಾರ್ಮಲಾಗಿ ಬೀಜಕ್ಕೆ ಗ್ರಾಫ್ಟ್ ಮಾಡ್ಬೋದು ಸರ್? ನಾರ್ಮಲಾಗಿ ಇದನ್ನು ತೊಗೊಬಂದ್ಬಿಟ್ಟು ಮಾಡ್ಬೋದು. ನಾನು ಅದು ಬೀಜ ಆಯ್ಕೆ ಮಾಡ್ಕೊಂಡು ಅದು ನನಗೆ ಯಾವ ತಳಿ ಬೇಕೋ ಅದನ್ನು ಹ್ಯಾಶ್ ವೆರೈಟಿದು ಈ ಥರದ್ದೆಲ್ಲ ಹಣ್ಣು ತಗೊಂಬಂದು ನಾನೇ ಮಾಡಿದ್ದೀನಿ. ಅದನ್ನೆಲ್ಲ ಗಿಡ ಮಾಡಿ ಬೆಳೆಸಿದ್ದೀನಿ. ಯಾಕೆಂದರೆ ನನಗೆ ಅದು ಬೇರೆ ಕಡೆ ಎಲ್ಲೋ ನಂಬಿಕೆ ಅದು ಸಿಗಲಿಲ್ಲ ನನಗೆ ಗಿಡಗಳು. ಹಾಗಾಗಿ ನಾನೇ ಬೀಜ ತಗೊಂಬಂದು ನಾನೇ ಮಾಡಿ ಬೆಳೆಸಿದ್ದೀನಿ ಅದನ್ನು. ಓಕೆ, ಒಟ್ಟಾರೆಯಾಗಿ ಇಲ್ಲಿ ಎಷ್ಟು ಎಕರೆ ಇದೆ ಸರ್? ಸರ್, ಇದೆಲ್ಲ ಒಂದು 10-11 ಎಕರೆ ಇದೆ ನಮ್ಮದು. 11 ಎಕರೆಯಲ್ಲಿ ಒಂದು 4 ಎಕರೆ ಅಡಿಕೆ ಇದೆ. ಮತ್ತು ಇನ್ನೊಂದು 7 ಚಿಲ್ಲರೆ ಇದು ತೆಂಗಿನ ಗಿಡ ಇದೆ. ತೆಂಗಲ್ಲಿ ಈಗ 1.5 ಎಕರೆಯಲ್ಲಿ ಈ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಮತ್ತು ಏಲಕ್ಕಿ ಮಾಡಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲನ ಜಾಕಾಯಿ ಗಿಡ ಮತ್ತು ಬೇರೆ ಫ್ರೂಟ್ಸ್ಗಳು ಮತ್ತು ರ್ಯಾಂಬೋಟೋ ಅದೊಂದು 25 ರ್ಯಾಂಬೋಟೋ ಹಾಕಿದ್ದೀನಿ. ಮತ್ತು ಮ್ಯಾಂಗೋಸ್ಟನ್ 25, ಒಂದು 35 ಬಟರ್ ಫ್ರೂಟು, ಒಂದು 25 ಲಿಚ್ಚಿ. ಮತ್ತು ಇದರಲ್ಲೇ ತೆಂಗಿನ ಗಿಡಕ್ಕೆಲ್ಲನ ಇದನ್ನು ಹಾಕಿದ್ದೀನಿ, ಪೆಪ್ಪರ್ ಹಾಕಿದ್ದೀನಿ. ನಮಗೆ ಇಷ್ಟು ಸಾಕು. ನಮಗೆ ಇಷ್ಟನ್ನು ಮೇಂಟೈನ್ ಮಾಡಿದ್ರೆ ಸಾಕು ನಮಗೆ. ಒಟ್ಟಿನಲ್ಲಿ ಏನೇನು ಎಕ್ಸೈಟಿಕ್ ಫ್ರೂಟ್ಸ್ ಬರುತ್ತೋ ಎಲ್ಲದನ್ನೂ ಹಾಕಿದ್ದೀರಾ? ಹೌದು. ಓಕೆ, ಒಟ್ಟಿನಲ್ಲಿ ರೈತರಿಗೆ ಓವರಾಲ್ ಆಗಿ ಏನು ಹೇಳ್ತೀರಾ ಸರ್? ಅಂದರೆ ಈಗಲೂ ಕೂಡ ರೈತರು ಅದನ್ನು ನೀವು ಹೇಳಿದ್ರೆ ಗೊತ್ತಾ, ಎಕ್ಸ್ಪೆರಿಮೆಂಟ್ ಮಾಡಲ್ಲ ಅಥವಾ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಲೈಕ್ ಯಾರೋ ಒಬ್ರು ಬೆಳೆದಿದ್ದಾನೆ ಅಂದರೆ ಅದು ಇದರಿಂದ ಹೋಗ್ಬಿಡ್ತಾರೆ, ಅದು ನೆಕ್ಸ್ಟ್ ಇಯರ್ಗೆ ಅದು ಮಾರ್ಕೆಟ್ ಬೀಳಿಸ್ಬಿಟ್ಟಿರ್ತಾರೆ. ಇವಾಗ ಉದಾಹರಣೆಗೆ ಸೀಬೆ ತೊಗೊಂಡ್ರೆ ಪೇರಳೆ ಹಣ್ಣು, ಚೇಪೆಕಾಯಿ 25 ಲಕ್ಷದವರೆಗೂ ಒಂದು ಎಕರೆಗೆ ಪ್ರಾಫಿಟ್ ಮಾಡೋರು ಇದ್ರು. ಬಟ್ ಎಲ್ಲರೂ ಹಾಕಿದ್ರು ಬಿತ್ತು. ಇವಾಗ ಮಾರ್ಕೆಟ್ ಒಂದು 10 ಲಕ್ಷ ಹತ್ರ ಒಂದು 5ರಿಂದ 10 ಲಕ್ಷ. ಅದು ಒಳ್ಳೆ ತಳಿ ಯಾವ್ದಾದ್ರು ಇದ್ರೆ. ಡ್ರ್ಯಾಗನ್ ಫ್ರೂಟು ಹಂಗೆ ಹಾಳಾಯಿತು. ಡ್ರ್ಯಾಗನ್ ಫ್ರೂಟ್ ಬೈ ಪ್ರಾಡಕ್ಟ್ಸ್ ಇಲ್ಲ. ಸೊ ಈ ಥರ ಸಮಗ್ರ ಕೃಷಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಒಂದೇ ಸಲ ಬೀಳೋದಿಲ್ಲ. ಲೈಕ್ ಫ್ಲಕ್ಚುಯೇಷನ್ ಇರುತ್ತೆ. ಸೊ ಓವರಾಲ್ ಏನು ಹೇಳ್ತೀರಾ ಸರ್ ರೈತರಿಗೆ? ಸರ್, ಈಗ ರೈತರುಗಳು ನೋಡಿ, ಈಗ ಏಲಕ್ಕಿ ಬೆಳೆದಿದ್ದೀವಿ ಅಂದರೆ ಇದನ್ನು ಹಾರ್ವೆಸ್ಟ್ ಮಾಡಿದ್ಮೇಲೆ ನಮ್ಗೆ 1-2 ತಿಂಗಳು 6 ತಿಂಗಳು ಮಡಿಕೊಂಬೋದನ್ನು. ಈಗ ನಾವು ಸೇಬೆ ಮತ್ತು ಡ್ರ್ಯಾಗನ್ ಫ್ರೂಟು ಅದೆಲ್ಲ ಮಡಿಕೊಳ್ಳೋಕ್ಕಾಗಲ್ಲ. ಅದು 1 ವಾರ 10 ದಿವಸ ಅಷ್ಟೇ. 1 ವಾರದಲ್ಲಿ ಅದಕ್ಕೆ ಸೇಲ್ಸ್ ಆಗಬೇಕು. ಈಗ ಅದು ಮಾರ್ಕೆಟಲ್ಲಿ ಹೆಂಗೆ ಆಗುತ್ತೆ ಅಂದರೆ ಈಗ ಎಲ್ಲರೂ ಬೆಳೆದೇನೆ ಎಲ್ಲರೂ ಬೆಳೆಯೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಆವಾಗ ಏನಾಗುತ್ತೆ ಅಂದರೆ ಬೆಲೆ
ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ. ಆಮೇಲೆ ನೀವು ಬೇಜಾನ್ ಲಕ್ಷ ಗಟ್ಟಲೆ ದುಡ್ಡು ಹಾಕಿರ್ತೀರ, ಮತ್ತು ಅದನ್ನು ರಿಟರ್ನ್ಸ್ ಬರೋದಿಲ್ಲ, ಮತ್ತು ಇದೆಲ್ಲ ಪ್ರಾಬ್ಲಮ್ಸ್ ಕೂಡ ಎದುರಿಸ್ಬೇಕಾಗುತ್ತೆ. ನಾನು ಹೇಳೋದು ಏನಂದರೆ, ಇವಾಗ ನಿಮಗೆ ಯಾವುದು ಅನುಕೂಲ ಸೂಕ್ತ ನಾವು ಅದು ಮಾಡ್ಬೋದು ಅಂತ ಸಮೀಕ್ಷೆ ಮಾಡಿ ಒಂದಷ್ಟು ತೋಟಗಳನ್ನೆಲ್ಲ ವಿಸಿಟ್ ಮಾಡಿ ಮಾಡೋದ್ರಿಂದ ನಿಮಗೆ ಸಕ್ಸಸ್ ಆಗುತ್ತೆ. ಓಕೆ. ನಾನು ಈಗ ನೋಡಿ, ನಾನು ಭಾಳಷ್ಟು ತೋಟಗಳನ್ನ ಎಲ್ಲ ವಿಸಿಟ್ ಮಾಡ್ತಾ ಇರ್ತೀನಿ. ಏನು ಮಾಡಬೇಕು ಏನು ಮಾಡಬಾರ್ದು, ನನಗೆ ಪೆಪ್ಪರು ಇದಕ್ಕೆಲ್ಲ ಸಕಲೇಶ್ಪುರ ಹೋಗ್ತಾ ಇರ್ತೀನಿ, ಹೋಗಿ ಅಲ್ಲಿ ನೋಡ್ಕೊಂಬರ್ತೀನಿ. ನಾನು ಏನು ಮಾಡ್ತೀವಿ ಅದನ್ನೆಲ್ಲ ಫಾಲೋ ಮಾಡ್ತಾ ಇರ್ತೀನಿ. ಪೆಪ್ಪರ್ ಹಾಕಿರೋದಕ್ಕೆ ಮತ್ತು ಏಲಕ್ಕಿಗೂ ಅಷ್ಟೇ. ನಾನು ಏಲಕ್ಕಿಗೂ ಹಾರ್ವೆಸ್ಟಿಂಗ್ ಮಾಡೋದು ನೋಡೋಕ್ಕೆ ಹೋಗಿದ್ದೀನಿ ನಾನು. ಓಕೆ. ಹಾರ್ವೆಸ್ಟಿಂಗ್ ಮಾಡೋದು ನೋಡೋಕೆ ಹೋಗಿದ್ದೀನಿ. ಅದು ಗಿಡ ಹೆಂಗೆ ಕಟ್ಟಿಂಗ್ ಮಾಡ್ತಾರೆ ಅದೆಲ್ಲ, ಡ್ರೈಯರು ನಾನು ಎಲ್ಲ ಮಾಡಿಸಿದ್ದೀನಿ. ಅದನ್ನು ನಾನೇ ಸ್ವಂತವಾಗಿ ಮಾಡಿಸಿದ್ದೀನಿ. ಓಕೆ. ಯೋಚನೆ ಮಾಡಿ ಯಾವ ಥರ ಮಾಡಿಸ್ಬೇಕು, ಏನು ಮಾಡಬೇಕು. ನೀವೇನು ಓದಿದ್ದೀರಾ ಸರ್? ಸರ್ ನಾನು BA ಓದಿನಿ ಅಷ್ಟೇ. ಓಕೆ. BA ಓದಿ ಬೇರೆ ಎಲ್ಲ ಫೀಲ್ಡಲ್ಲಿದ್ದು ಅದಾದ ನಂತರ ನೆಮ್ಮದಿ ಕಳ್ಕೊಳ್ಳೋದಕ್ಕೋಸ್ಕರ ನೆಮ್ಮದಿ. ಫಸ್ಟ್ ಏನು ಕೆಲಸ ಮಾಡ್ತಿದ್ರಿ ಸರ್? ಸರ್ ನಾನು ನಿಮ್ಮ ವಯಸ್ಸು ಸರ್? ಸರ್ ನನಗೀಗ 44, 45. 44. ಒಟ್ಟಿನಲ್ಲಿ ಎಲ್ಲ ಮುಗಿಸಿ ಲಾಸ್ಟ್ಗೆ ಎಲ್ಲರೂ ಬರಬೇಕಾಗಿರೋದು ವ್ಯವಸಾಯಕ್ಕೆ. ಸೊ ಅದು ಇವಾಗಲಿಂದನೇ ಈ ಥರ ಹಣ್ಣಿನ ಮರಗಳನ್ನೆಲ್ಲ ಹಾಕ್ಕೊಂಡ್ರೆ ಫ್ಯೂಚರಲ್ಲಿ ಬರುತ್ತೆ, ಖಂಡಿತ ಹೆಲ್ಪ್ ಇರುತ್ತೆ. ಈಗ ನೋಡಿ, ಮ್ಯಾಂಗೋಸ್ಟನ್ ಇದೆ. ಮ್ಯಾಂಗೋಸ್ಟನ್ ಈಗ ನಮಗೆ 600 ರೂಪಾಯಿ ಇದೆ 1 kg. ಅದು ಈಗ ನನಗೆ 2 ವರ್ಷ ಆಯ್ತು ಅದು ಆಯ್ಕೆ. ಇನ್ನೊಂದು 4 years ಅನ್ನುವಾಗ ನಮಗೆ ಅದು ಬರುತ್ತೆ. ಮತ್ತು ಮ್ಯಾಂಗೋ ಬಟರ್ ಫ್ರೂಟ್ ಹಾಕಿದ್ದೀನಿ, ಅದು ಇನ್ನೊಂದು 2 ವರ್ಷ ಅದು ಸ್ಟಾರ್ಟ್ ಆಗುತ್ತೆ. ಮತ್ತು ಲೀಚಿ ಹಾಕಿದ್ದೀನಿ, ಆಮೇಲೆ ರ್ಯಾಂಬೂಟೋ ಹಾಕಿದ್ದೀನಿ. ಬರುತ್ತೆ ಪೆಪ್ಪರ್ ಎಲ್ಲ 2 ವರ್ಷಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ ಪೆಪ್ಪರ್ ಇದೆ ನಾನು ಎಲ್ಲನ. ಗೊತ್ತಾಯ್ತು ಸರ್. ಒಟ್ಟಾರೆಯಾಗಿ ಜನಗಳಿಗೆ ಸಮಗ್ರ ಕೃಷಿ ಮಾಡಿ ಅಂತ ಹೇಳ್ತೀರಾ? ಹೌದು. ಎಲ್ಲ ಒಂದೇ. ಈಗ ನಮ್ಮ ಬರೀ ನೋಡಿ ತೋಟ ಫಸ್ಟು ನಮ್ಮ ತೆಂಗಿನ ಗಿಡ ಇತ್ತು, ಈಗ ಉಳುಮೆ ಮಾಡಿಸ್ಬೇಕಿತ್ತು, ಮತ್ತು ಇದಕ್ಕೆಲ್ಲ ಅಷ್ಟೇ ಖರ್ಚು ಬರ್ತಾ ಇತ್ತು. ಈಗ ನನಗೆ ಆ ಖರ್ಚು ಮಾಡೋ ಆ ಟೈಮಲ್ಲಿ ನೋಡಿ, ಈಗ ನೀರು ತೆಂಗಿನ ಗಿಡ ಕೊಡಬೇಕು. ತೆಂಗಿನ ಗಿಡಕ್ಕೆ ನೀರು ಕೊಟ್ಟರೆ ನನಗೆ ಮೆಣಸಿಗೆ ನೀರು ಕವರ್ ಆಗುತ್ತೆ. ಮತ್ತು ಈ ತೆಂಗಿನ ಗಿಡದ ನೆರಳಿಂದ ಜಾಕಾಯಿ ಗಿಡ ಬೆಳ್ಕೊಳ್ಳುತ್ತೆ ನೆರಳಲ್ಲಿ. ಹಾಂ ಸರ್. ಈ ಥರ ಪ್ಲ್ಯಾನಿಂಗ್. ಈಗ ಒಂದು ಸ್ವಲ್ಪ ನನಗೆ ಗಿಡ ಇಟ್ಕೊಳ್ಳಿರೋದು ಹೆಂಗೆ ಅಂದರೆ, ಶೇಡ್ನಲ್ಲಿ ಯಾವ್ದು ಗಿಡ ಬರುತ್ತೆ ಎಲ್ಲದನ್ನು ಟ್ರೈ ಮಾಡಿದ್ದೀನಿ. ಓಕೆ. ನೆರಳಲ್ಲಿ ಏನು ಬರುತ್ತೆ ಆ ಥರದ ಗಿಡಗಳನ್ನೇ ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ. ಓಕೆ. ಒಟ್ಟಾರೆಯಾಗಿ ಶೇಡ್ ಇರಬೇಕು. ಈಗ ಜಾಕಾಯಿ ಗಿಡ ಶೇಡ್ ಇರಬೇಕು, ಬೇಕೇ ಬೇಕು ಅದಕ್ಕೆ. ಒಂದು 6 ವರ್ಷ 7 ವರ್ಷ ಆದಮೇಲೆ ಏನು ಬೇಕಿಲ್ಲ ಅದಕ್ಕೆ, ಅಲ್ಲಿನವರೆಗೂ ಬೆಳವಣಿಗೆ ಆಗೋ ತಕ್ಕನ ಶೇಡ್ ಬೇಕು. ಓಕೆ. ಅದಕ್ಕೆ ಸರ್, ಒಟ್ಟಾರೆಯಾಗಿ ರೈತರಿಗೆ ಮತ್ತು ಯುವ ರೈತರಿಗೆ ಏನು ಹೇಳ್ತೀರಾ ಸರ್? ಸರ್, ಈಗ ಒಂದೇ ಬೆಳೆ ಬೆಳ್ಕೊಂಡು ಹೋಗೋದ್ರಿಂದ ಈಗ ಅಡಿಕೆ ಅಂದರೆ ಅಡಿಕೆಯಿಂದಲೇ ಹೋಗ್ತಾರೆ, ತೆಂಗು ರೇಟ್ ಐತೆ ಅಂದರೆ ತೆಂಗನೇ ಹೋಗ್ತಾರೆ. ಅದ್ರ ಬದಲಾಗಿ ಇವೆಲ್ಲ ಥರದ್ದು ಮಾಡ್ಕೊಂಡ್ರೆ, ಸಮಗ್ರ ಕೃಷಿ ಮಾಡ್ಕೊಂಡ್ರೆ ರೈತರುಗಳಿಗೆ ಎಲ್ಲರಿಗೂ ಹೆಚ್ಚಿನ ಆದಾಯ ಪಡಿಬೋದು. ಈಗ ನಾವು ತೆಂಗಿನ ಗಿಡದಲ್ಲಿ ಇಷ್ಟೇ ಅಂತ ಆದಾಯ ಇರ್ತೈತಿ. ಈಗ ತೆಂಗಿನ ಗಿಡದಲ್ಲೇ ನೀನು ಪೆಪ್ಪರು ಇದೆಲ್ಲ ಹಾಕ್ಕೊಂಡಿರ್ತೀನಿ, ಪೆಪ್ಪರು ಬರುತ್ತೆ, ಮತ್ತು ತೆಂಗಿನಗೂ ಬರುತ್ತೆ, ಮತ್ತು ಜಾಕಾಯಿ ಬರುತ್ತೆ. ಎಲ್ಲ ಥರದವರು ಆದಾಯ ಗಳಿಸ್ಬೋದು ನಾವು. ಓಕೆ. ಥ್ಯಾಂಕ್ ಯು ಸರ್.